ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಜನವರಿ 5, 2024 ಕರೆಂಟ್ ಅಫೇರ್ಸು, ದೈನಂದಿನ ಪ್ರಚಲಿತ ಘಟನೆಗಳು 5ನೇ ತಾರೀಕಿನ ಒಂದು ಕರೆಂಟ್ ಅಫೇರ್ಸು. ಸೊ ನಾವು ಮೊದಲಿಗೆ ನೋಡೋದಾದರೆ, $18 ಮಿಲಿಯನ್ ಟನ್ಗಳ ವಿಶ್ವದ ಅತಿ ದೊಡ್ಡ ಲಿಥಿಯಂ ಮೀಸಲು ಇತ್ತೀಚೆಗೆ ಎಲ್ಲಿ ಕಂಡುಹಿಡಿಯಲ್ಪಟ್ಟಿದೆ? 18 ಮಿಲಿಯನ್ ಟನ್ಗಳ ವಿಶ್ವದ ಅತಿದೊಡ್ಡ ಲಿಥಿಯಂ ಮೀಸಲು ಇತ್ತೀಚೆಗೆ ಎಲ್ಲಿ ಕಂಡುಹಿಡಿಯಲ್ಪಟ್ಟಿದೆ? ಸೊ ಆಪ್ಷನ್ ಹೀಗಿದೆ: ಚಿಲಿ, USA, ಆಸ್ಟ್ರೇಲಿಯಾ, ಬ್ರಿಟನ್. 18 ಮಿಲಿಯನ್ ಟನ್ಗಳ ವಿಶ್ವದ ಅತಿದೊಡ್ಡ ಲಿಥಿಯಂ ಬಂದು USAಯಲ್ಲಿ ಕಂಡುಬಂದಿದೆ. ಇತ್ತೀಚೆಗೆ ಯಾವ ದೇಶದ ಬೀಟ್ರೇಸ್ ಚೆಬೆಟ್ ಮಹಿಳೆಯರ 5 ಕಿಲೋಮೀಟರ್ ಓಟದ ವಿಶ್ವ ದಾಖಲೆಯನ್ನು ಮುರಿದಿದ್ದಾರೆ? ಆಪ್ಷನ್ ಜಮೈಕಾ, ಆಪ್ಷನ್ ಬಿ ಕೀನ್ಯಾ, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ USA. ಆನ್ಸರು ಕೀನ್ಯಾದಲ್ಲಿ ಈ ಒಂದು 5 ಕಿಲೋಮೀಟರ್ ಓಟದ ವಿಶ್ವ ದಾಖಲೆಯನ್ನು ಮುರಿದಿರ್ತಕ್ಕಂಥ ಒಂದು ದೇಶ. ಡಿಸೆಂಬರ್ 2023ರಲ್ಲಿ ಒಟ್ಟು ಸರಕು ಮತ್ತು ಸೇವಾ ತೆರಿಗೆ, ಏನು GST ಹೇಳ್ತೀವಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸಂಗ್ರಹಣೆಗಳ ಮೊತ್ತ ಎಷ್ಟು ಅಂತ ನೋಡೋದಾದರೆ, ಡಿಸೆಂಬರ್ 2023ರಲ್ಲಿ ಅಂದರೆ 2023ಕ್ಕೆ ಹೋಲಿಸಿದಾಗ ನಾವು ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹಣೆಗಳ ಒಟ್ಟು ಮೊತ್ತ ಬಂದು 1,64,882 ಕೋಟಿ. IMFನಿಂದ ಪಾಕಿಸ್ತಾನಕ್ಕೆ 700 ಮಿಲಿಯನ್ ಕಂತು ಬಿಡುಗಡೆ ಮಾಡಲು ಮುಂಬರುವ ಕಾರ್ಯಕಾರಿ ಮಂಡಳಿಯ ಅಧಿವೇಶನವನ್ನು ಯಾವಾಗ ನಿಗದಿಪಡಿಸಲಾಗಿದೆ? ಜನವರಿ 11. ನೆಕ್ಸ್ಟ್, ಪವರ್ ಗ್ರಿಡ್ ಕಾರ್ಪೊರೇಷನ್ನ ಹೊಸ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಪವರ್ ಗ್ರಿಡ್ ಕಾರ್ಪೊರೇಷನ್ನ ಹೊಸ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರವೀಂದ್ರ ಕುಮಾರ್ ತ್ಯಾಗಿ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಮನಸ್ಸು ದೇಹ ಸ್ವಾಸ್ಥ್ಯ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಮನಸ್ಸು ದೇಹ ಸ್ವಾಸ್ಥ್ಯ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತೆ? ಜನವರಿ 3. ಇತ್ತೀಚೆಗೆ ರಾಜಸ್ಥಾನದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರಾಜಸ್ಥಾನದ ಹೊಸ ಮುಖ್ಯ ಕಾರ್ಯದರ್ಶಿ ಸುಧಾಂಶ ಪಂತ್. ನೆಕ್ಸ್ಟ್, ಯಾವ ದೇಶಗಳು ಬ್ರಿಕ್ಸ್ಗೆ ಸೇರಲು ಸಿದ್ಧವಾಗಿವೆ? ಅದರ ಸದಸ್ಯತ್ವವನ್ನು ದ್ವಿಗುಣಗೊಳಿಸಿದೆ. ಬ್ರಿಕ್ಸ್ ಈಗ ಆಲ್ರೆಡಿ 5 ಇದೆ. ಬ್ರಿಕ್ಸ್ ಅಂತಕ್ಕಂಥದ್ದು BRICS ಏನು ಬ್ರಿಕ್ಸ್ ಇದೆ, ಇಲ್ಲಿ 5 ದೇಶಗಳು ಸೇರಿಕೊಂಡಿದ್ದಾವೆ. ಇದರ ಜೊತೆಗೆ ಮತ್ತೆ 5 ದೇಶಗಳು ಸೇರಿಕೊಂಡು ಒಟ್ಟು 10 ದೇಶಗಳಾಗಿವೆ. ಸೊ ಅದು ಯಾವುದ್ಯಾವುದು ಅಂತ ಹೇಳಿದರೆ, ಸೌದಿ ಅರೇಬಿಯಾ, ಇರಾನ್, UAE, ಇಥಿಯೋಪಿಯಾ ಮತ್ತು ಈಜಿಪ್ಟ್. ಈ 5 ಇದು ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಯೇ ಅಂತ ಹೇಳ್ಬೋದು. ಈ ಒಂದು 5 ದೇಶಗಳು ಈ ಒಂದು ಬ್ರಿಕ್ಸ್ಗೆ ಸೇರಿಕೊಂಡಿದ್ದಾವೆ. ಮೊದಲು 5 ದೇಶಗಳಿದ್ದು, ಹೀಗೆ ಅದರ ಜೊತೆಗೆ 5 ಸೇರಿಕೊಂಡು ಒಟ್ಟು 10 ದೇಶಗಳಾಗಿದೆ. ಯಾವ ದೇಶದಲ್ಲಿ ಇತ್ತೀಚೆಗೆ ಸಂಭವಿಸಿದ 7.6 ತೀವ್ರತೆಯ ಭೂಕಂಪವು ವ್ಯಾಪಕ ವಿನಾಶವನ್ನು ಉಂಟು ಮಾಡಿದೆ? ಸೊ ಈಗ ಆಲ್ರೆಡಿ ನಡೀತಾ ಇರೋದು ಇದು ನ್ಯೂಸ್ ಎಲ್ಲ ನೋಡಿರ್ಬೋದು ನೀವು. ಜಪಾನಲ್ಲಿ 7.6 ತೀವ್ರತೆಯ ಭೂಕಂಪ ವ್ಯಾಪಿಸಿದೆ. ಇತ್ತೀಚೆಗೆ ಯಾವ ದೇಶದ ರಾಣಿ ಮಾರ್ಗರೆತೆ ಇವರು 52 ವರ್ಷಗಳ ನಂತರ ತಮ್ಮ ಹುದ್ದೆಯಿಂದ ಕೆಳಗಿಳಿಯುವುದಾಗಿ ಘೋಷಿಸಿದ್ದಾರೆ? ಡೆನ್ಮಾರ್ಕ್. ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಪ್ಲಾಟ್ಫಾರ್ಮ್ನಲ್ಲಿ ಅತಿ ಹೆಚ್ಚು ಪ್ರವೇಶ ದರವನ್ನು ನೋಂದಾಯಿಸುವಲ್ಲಿ ಸತತ 3ನೇ ವರ್ಷಕ್ಕೆ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದರೆ ಉತ್ತರ ಪ್ರದೇಶ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಲೇಹ್ ಲಡಾಖ್ ಯಾವ ದೇಶದ ಲಾಮ್ಡಾಂಗ್ ನಗರದೊಂದಿಗೆ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ? ಆನ್ಸರು ವಿಯೆಟ್ನಾಂ. ಭಾರತವು ವಿಶ್ವಸಂಸ್ಥೆಯ ಅಂಕಿಅಂಶ ಆಯೋಗದ ಸದಸ್ಯರಾಗಿ ಎಷ್ಟು ವರ್ಷಗಳ ಕಾಲ ತನ್ನ ಅಧಿಕಾರಾವಧಿಯನ್ನು ಪ್ರಾರಂಭಿಸಿದೆ? 2 ವರ್ಷಗಳು. ಇತ್ತೀಚೆಗೆ ಚೇತಕ್ ಕಾರ್ಪ್ಸ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಯಾರು? ಅಂದರೆ ಚೇತಕ್ ಕಾರ್ಪ್ಸ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಯಾರು ಅಂತ ಕೇಳಿದ್ದಾರೆ. ಸೊ ಆನ್ಸರು ನಾಗೇಂದ್ರ ಸಿಂಗ್. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಸ್ಥಳೀಯ ಸ್ವಯಂ ಸರ್ಕಾರಿ ಸಂಸ್ಥೆಗಳ ಎಲ್ಲ ಸೇವೆಗಳನ್ನು ಏಕೀಕೃತ ಡಿಜಿಟಲ್ ವೇದಿಕೆಯಲ್ಲಿ ತರಲು K-ಸ್ಮಾರ್ಟನ್ನು ಪ್ರಾರಂಭಿಸಿದೆ? ಆನ್ಸರ್ ಕೇರಳ. ಪ್ರಧಾನಿ ಮೋದಿಯವರು ಉದ್ಘಾಟಿಸಿದ ತಿರುಚಿರಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ನ ಪ್ರಾಥಮಿಕ ಗಮನ ಯಾವುದು? ಏರ್ ಕನೆಕ್ಟಿವಿಟಿ. ಇತ್ತೀಚೆಗೆ ಯಾರು MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? MS ಸ್ವಾಮಿನಾಥನ್ ಪ್ರಶಸ್ತಿ ಬಂದು BR ಕಾಂಬೋಜ್ಗೆ ನೀಡಲಾಯಿತು.
ಇತ್ತೀಚೆಗೆ ಜಾರಿಗೊಳಿಸಲಾದ ಭಾರತೀಯ ನ್ಯಾಯ ಸಂಹಿತ ಎಂಬ ಕ್ರಿಮಿನಲ್ ಕೋಡ್ ಅಡಿಯಲ್ಲಿ ಹಿಟ್ ಮತ್ತು ರನ್ ಪ್ರಕರಣಗಳಲ್ಲಿ ಯಾವ ದಂಡ ಮತ್ತು ಜೈಲು ಶಿಕ್ಷೆಯನ್ನು ಸೂಚಿಸಲಾಗುತ್ತದೆ ಅಂತ ಹೇಳಿದರೆ 7 ಲಕ್ಷ ರೂಪಾಯಿ ದಂಡ ಮತ್ತು 10 ವರ್ಷಗಳ ಜೈಲು ಶಿಕ್ಷೆಯನ್ನು ಈ ಒಂದು ಭಾರತೀಯ ನ್ಯಾಯ ಸಂಹಿತ ಎಂಬ ಕ್ರಿಮಿನಲ್ ಕೋಡ್ ಅಡಿಯಲ್ಲಿ ಹಿಟ್ ಮತ್ತು ರನ್ ಪ್ರಕರಣಗಳಲ್ಲಿ ಈ ಒಂದು ದಂಡವನ್ನು ವಿಧಿಸಲಾಗುತ್ತದೆ. ಯಾವ ರಾಜ್ಯವು ಎಲ್ಲ ಅಪಘಾತ ಪೀಡಿತ ಸೈಟ್ಗಳನ್ನು ನಕ್ಷೆ ಮಾಡಿದ ಮೊದಲ ಭಾರತೀಯ ರಾಜ್ಯವಾಗಿದೆ? ಯಾವ ರಾಜ್ಯವು ಎಲ್ಲ ಅಪಘಾತ ಪೀಡಿತ ಸೈಟ್ಗಳನ್ನು ನಕ್ಷೆ ಮಾಡಿದ ಮೊದಲ ಭಾರತೀಯ ರಾಜ್ಯವಾಗಿದೆ? ಆನ್ಸರ್ ಪಂಜಾಬ್. ಇತ್ತೀಚೆಗೆ ಮಿಲಿಟರಿ ಬಾಹ್ಯಾಕಾಶ ನೌಕೆ X-37B ಅನ್ನು ಯಾವ ಸಂಸ್ಥೆ ಉಡಾವಣೆ ಮಾಡಿದೆ? X-37B ಅನ್ನು ಸ್ಪೇಸ್ ಎಕ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಉಡಾವಣೆಯನ್ನು ಮಾಡಿದೆ.